ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಸರ್ ಯಾಕೆ ಬಂದಿದ್ದೀವಿ? ಒಬ್ಬ ದಲಿತ ವಿರೋಧಿ ನೋಡಕ್ಕೆ ಬಂದಿದ್ದೀವಿ, ಅವನ ಬಹಿಷ್ಕಾರ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 1.5 ಕೋಟಿ ದಲಿತರಿಗೆ ಧಕ್ಕೆ ಬರೋಂಥ ಕೆಲಸ ಮಾಡಿದ್ದಾರೆ ಮುನಿರತ್ನವರು. ಇವತ್ತು ನಾವು ಆರನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 60,000-70,000 ಜನ ನಾವು ದಲಿತರಿದ್ದೀವಿ. ನಾವೆಲ್ಲ ಓಟ್ ಹಾಕಿ ನಾವು ಕಳಿಸಿದ್ದು. ಇವತ್ತು ದಲಿತರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ. ಒಂದು ಒಕ್ಕಲಿಗ ಹೆಣ್ಣು ಮಗಳು ಬೇಕಂತೆ, ಅಂಥೊಬ್ಬ ನೀಚ ನಮಗೆ ಬೇಕಾ? ಸೊ ಹಾಗಾಗಿ ನಿನ್ನೆ ನಾವು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದು. ಇಲ್ಲಿರ್ತಕ್ಕಂಥ ಎಲ್ಲ ACP ಇನ್ಸ್ಪೆಕ್ಟರ್ DCP ಸಾಹೇಬ್ ನಮಗೆ ಸಹಕಾರ ಕೊಟ್ಟಿದ್ದಾರೆ. ದಯಾನಂದ ಸಾಹೇಬರಿಗೆ ಅಭಿನಂದನೆ ಹೇಳ್ತೀನಿ. ಇಂಥ ಒಂದು ಕಿಡಿಗೇಡಿನ ಇಮಿಡಿಯೇಟಾಗಿ ಬಂಧಿಸಿದಾರಲ್ಲ, ಬಂಧಿಸಿ ಇಮಿಡಿಯೇಟಾಗಿ ಜೈಲಿಗೆ ಕಳಿಸ್ಬೇಕು. ಜೈಲಿಗೆ ಕಳಿಸಿ ಕಾನೂನುಬದ್ಧವಾಗಿ ಅವನ್ನ ಏನು ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕ್ರಿಯೆ ಪ್ರಕಾರ ಅವನ್ನ ಜೈಲಿಗೆ ಕಳಿಸಿ ಮುಂದಿನ ಹೋರಾಟ ಇದ್ದೇ ಇರ್ತದೆ. ಯಾಕಂದರೆ ಇವತ್ತು ಇಡೀ ರಾಜರಾಜ ಕ್ಷೇತ್ರದಲ್ಲಿ ನೋಡಿ, ಭೂ ಕಬಳಿಕೆ, ಕೆರೆ ಒತ್ತುವರಿ, ಕೆರೆ ಕಳ್ಳ, ರೋಡ್ ಕಳ್ತನ, ಡೂಪ್ಲಿಕೇಟ್ ಬಿಲ್ಲು ಆಯಿತಾ, ಆಮೇಲೆ ಧಮಕಿ ಹಾಕೋದು, ಲಂಚ ಕೇಳೋದು, 30% ಕಮಿಷನ್ ಕೇಳೋದು, ಇಂಥದ್ದು ಸಾಕಷ್ಟು ಅವಳಿಗಳು ಆಗ್ಬಿಟ್ಟಿದೆ. ಯಾರಾದರೂ ಮುನಿರತ್ನ ವಿರುದ್ಧ ಹೋದರೆ ಅವ್ರಿಗೆ ಧಮಕಿ ಹಾಕೋದು, ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟ್ರ್ ಓಪನ್ ಮಾಡಿಸೋದು, ಬೇರೆ ರೌಡಿಗಳನ್ನ ಬಿಟ್ಟು ಎದುರಿಸೋದು, ಈ ಥರ ಎಲ್ಲ ಕೆಲಸ ಮಾಡ್ಕೊಂಬಂದಿದ್ರು. ಆದರೆ ನಿಮ್ಮ ಅಟ್ಟಹಾಸ ಇಲ್ಲಿಗೆ ಮುಗೀತು ಆಯಿತಾ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು, ಉಪ್ಪಿನಿಂದ ನೀರು ಕುಡಿಲೇಬೇಕು. ಇವತ್ತು ಮುನಿರತ್ನ ನೀರು ಕುಡಿತಾರೆ. ಸೊ ಹಾಗಾಗಿ ನಮ್ಮ ನೆಲದ ಕಾನೂನು ಅವನಿಗೆ ತಕ್ಕ ಪಾಠವನ್ನು ಕಲಿಸಿದೆ. ಇಮಿಡಿಯೇಟಾಗಿ ಮುನಿರತ್ನ ಜೈಲಿಗೆ ಕಳಿಸ್ಬೇಕು. ಇದು ಇಲ್ಲಿ ಸೇರಿರುವಂತಹ ಜನರು ಕೂಡ ಹೇಳ್ತಾ ಇರುವಂಥದ್ದು. ನೀವು ಗಮನಿಸ್ತಾ ಅಂದರೆ ಈ ಒಂದು ಸ್ಟೇಷನ್ನ ಮುಂಭಾಗ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಇರ್ಬೋದು, ಹಾಗೆ ಸ್ಥಳೀಯ ಮುಖಂಡರು ಕೂಡ ಹೇಳ್ತಾ ಇರುವಂಥದ್ದು, ನಾವು ದೂರನ್ನ ಕೊಟ್ಟಿದ್ವಿ, ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಅದನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಇಲ್ಲಿ ಸೇರಿರುವಂತಹ ಕಾರ್ಯಕರ್ತರು ಹಾಗೆ ಮುಖಂಡರು ಹೇಳ್ತಾ ಇರುವಂಥದ್ದು. ನಾಗೇಂದ್ರ, ಓಕೆ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಧ್ರುವರಾಜ್, ಹಾಗೆ ಸಂಪರ್ಕದಲ್ಲೇ ಇರಿ. ಆದರೆ ಈಗ ಇರುವಂಥ ಪ್ರಶ್ನೆ, ಬೆಳಗ್ಗೆ ಆ ಗುತ್ತಿಗೆದಾರ ಚೆಲುವರಾಜ್ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಯಾವಾಗ FIR ಆಗುತ್ತೋ ತಕ್ಷಣ ಎಚ್ಚೆತ್ತುಕೊಳ್ಳುವಂಥ ವಯಾಲಿಕಾವಲ್ ಪೊಲೀಸ್ನವರು ಮುನಿರತ್ನ ಅವರ ಬೆನ್ನು ಬಿದ್ದಿದೆ ರೋಚಕ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾಗ, ಹೇಗೆ ಪತ್ತೆ ಹಚ್ಚಿದ್ರು ಅಂತ? ಎಸ್ ನಾಗೇಂದ್ರ, ಯಾವಾಗ ಈ ಒಂದು ಪ್ರಕರಣ ದಾಖಲಾಗುತ್ತೋ ಅದಾದ ನಂತರ ಈ ಸೆಂಟ್ರಲ್ ಡಿವಿಷನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾರೆ. ಖುದ್ದು DCP ಅವರೇ ಸೂಚನೆಯನ್ನ ಕೂಡ ನೀಡ್ತಾರೆ. ಅದು FIR ದಾಖಲಾದ ನಂತರ ವೈಯಾಲಿ ಕಾವಲ್ ಪೊಲೀಸರು ಕೂಡ ಮುನಿರತ್ನ ಅವರ ನಂಬರನ್ನು ಕೂಡ ಟ್ರೇಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅವರ ಮನೆಗೆ ಹೋದಾಗ ಮುನಿರತ್ನ ಅವರಲ್ಲಿ ಇರಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಹೀಗಾಗಿ ಅವರು ಕಾಣೆ ಆಗಿದ್ದಾರೆ ಎನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಅವರ ಜೊತೆಗಿರೋರು ಹಾಗೆ ಅವರ ಆಪ್ತರೇನಿದ್ದಾರೆ ಅವರೆಲ್ಲರನ್ನ ಕೂಡ ವಿಚಾರಣೆ ನಡೆಸಿ ಅದಾದ ನಂತರ ಪೊಲೀಸರಿಗೆ ಕೋಲಾರದಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಅದಾದ ನಂತರ ಕೋಲಾರಕ್ಕೆ ಹೋಗಿ ಕೋಲಾರದ ಪೊಲೀಸರ ಸಹಾಯವನ್ನ ಪಡೆದು ಆದ ನಂತರ ಮುನಿರತ್ನ ಅವರನ್ನ ವೈಯಾಲಿ ಕಾವಲ್ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ವಿಚಾರವನ್ನ ನೀವು ಹೇಳ್ತಾ ಇದ್ರಿ, ಈಗ ಈ ಸೆಂಟ್ರಲ್ ಡಿವಿಷನ್ನ ಯಾವುದೇ ಪೊಲೀಸ್ ಠಾಣೆಗೆ ಕೂಡ ಅವರನ್ನ ಕರ್ಕೊಂಡು ಹೋಗ್ಬೋದು ಅಂತ. ಈಗ ಅಂದ್ರೆ ಚಾನ್ಸಸ್ ಇರುವಂತದ್ದು ಒಂದು ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ IO ಸದಾಶಿವನಗರ ಪೊಲೀಸ್ ಸ್ಟೇಷನ್ ನಲ್ಲೇ ಇದ್ದಾರೆ. ಆ ಕಾರಣಕ್ಕಾಗಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಬಹುದು. ಅಲ್ಲೂ ಕೂಡ ನಮ್ಮ ರಿಪೋರ್ಟರ್ ಒಬ್ಬರನ್ನ ಇದ್ದಾರೆ. ಹಾಗೆ ಇನ್ನು ವೈಯಾಲಿ ಕಾವಲ್ ಎದುರಿಗೆ ಕೂಡ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗಿರುವಂತಹ ಕಾರಣಕ್ಕಾಗಿ ಸೆಕ್ಯೂರಿಟಿ ಪರ್ಪಸ್ಗಾಗಿ ಬೇರೆ ಸ್ಟೇಷನ್ಗೆ ಕೂಡ ಕರ್ಕೊಂಡು ಹೋಗುವಂತ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಅದು DCP ಅವರ ಒಂದು ಇದಕ್ಕೆ ಬಿಟ್ಟಿರುವಂತಹದ್ದು. ನಾಗೇಂದ್ರ, ಈಗ ಧ್ರುವ, ಅಲ್ಲಿ ಸಿಚುವೇಶನ್ ಹೇಗಿದೆ? ಪೊಲೀಸ್ ಠಾಣೆಯ ಹೊರಗಡೆ ಎಷ್ಟು ಜನ ಜಮಾವಣೆಗೊಂಡಿದ್ದಾರೆ ಅದನ್ನ ವಿಜುವಲ್ಸ್ ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಎಸ್ ನಾಗೇಂದ್ರ, ನಾನು ತೋರಿಸ್ತಾ ಇದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಈಗ ಸದ್ಯ ನಾನು ವೈಯಾಲಿ ಕಾವಲ್ ಸ್ಟೇಷನ್ನ ಎದುರು ಭಾಗದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ನಾನು ಅವರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ. ಸರ್, ಯಾಕೆ ಬಂದಿದ್ದೀರಾ ಸರ್ ಇಲ್ಲ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಾತಿ ನಿಂದನೆ ಮಾಡಿದ್ದು ಖಂಡನೀಯ. ಶಾಸಕ ಮುನಿರತ್ನ ವಿರುದ್ಧ ಸಚಿವ ಮಹದೇವಪ್ಪ ಅವರೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಭಾಷೆ ಅವರದ್ದೇ ಆಗಿದ್ರೆ ಬಿಜೆಪಿ ಕ್ರಮ ತೆಗೆದುಕೊಳ್ಬೇಕು. ವಿರೋಧ ಪಕ್ಷದ ನಾಯಕರು ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ಆಗುತ್ತೆ. ಬಿಜೆಪಿ ಪಕ್ಷವು ಕೂಡ ಕ್ರಮವನ್ನು ತಗೋಬೇಕು ಅಂತೇಳಿ ಸಮಾಜ ಕಲ್ಯಾಣ ಸಚಿವ ಆಗಿರುವಂತಹ HC ಮಹದೇವಪ್ಪ ಅವರು ಆಗ್ರಹಿಸಿದ್ದಾರೆ. ಕೇಳಿ.
ಸರ್, ಈಗ ಶಾಸಕರಾದ ಮುನಿರತ್ನವರ ಅರೆಸ್ಟ್ ಆಗಿದೆ, ಅದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗೋದು ಒತ್ತಡ ತರ್ಕ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರಾದ ಮುನಿರತ್ನವರ ಅರೆಸ್ಟ್ ಆಗಿದೆ, ಅದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗೋದು ಒತ್ತಡ ತರ್ಕ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರಾದ ಮುನಿರತ್ನವರ ರೈತರ ಬಂಧುವಾಗಿ ಹಲವು ಜನಸಾಮಾನ್ಯರಿಗೆ ನಿಲುಕುವಂತಹ ಯೋಜನೆಗಳನ್ನು ರೂಪಿಸಿ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್. ಸರ್, ಈಗ ಶಾಸಕರಾದ ಮುನಿರತ್ನವರ ಅರೆಸ್ಟ್ ಆಗಿದೆ, ಅದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗೋದು ಒತ್ತಡ ತರ್ಕ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರಾದ ಮುನಿರತ್ನವರ ಅರೆಸ್ಟ್ ಆಗಿದೆ, ಅದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗೋದು ಒತ್ತಡ ತರ್ಕ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರಾದ ಮುನಿರತ್ನವರ ಅರೆಸ್ಟ್ ಆಗಿದೆ, ಅದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗೋದು ನೋಡಿ, ಸಚಿವರಾಗಿರುವಂಥ ಮಹದೇವಪ್ಪ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾದಂಥ ಕ್ರಮ ಏನಿದೆ ಅದಾಗುತ್ತೆ, ಆದರೆ ಬಿಜೆಪಿ ಏನು ಕ್ರಮ ತಗೊಳುತ್ತೆ? ಮುನಿರತ್ನಗೆ ಎದುರಾಗಲಿದೆ ಮತ್ತೊಂದು ಸಂಕಷ್ಟ. ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡೋದಕ್ಕೆ ಕೈಪಾಳಿಯ ಸಜ್ಜಾಗಿದೆ. ಕಾಂಗ್ರೆಸ್ ಮಹಿಳಾ ಘಟಕದಿಂದ ದೂರನ್ನ ಕೊಡುವ ವಿಚಾರವಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಧ್ಯಕ್ಷ ಆಗಿರುವಂಥ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತೊಂದು ದೂರು ದಾಖಲಾಗುವಂತ ಸಾಧ್ಯತೆ. ಮಹಿಳೆಯರ ವಿಚಾರವಾಗಿಯೂ ಕೂಡ ಅಲ್ಲಿ ಮಾತಾಡಿದ್ದರು ಅಂತ ಹೇಳಲಾಗದಂಥ ಆಡಿಯೋ ತನಿಖೆಯಿಂದ ಗೊತ್ತಾಗಬೇಕು, ತನಿಖೆಯಿಂದ ಬಹಿರಂಗ ಆಗಬೇಕು. ಆಡಿಯೋದಲ್ಲಿ ಇರುವಂಥ ಧ್ವನಿ ಮುನಿರತ್ನ ಅವ್ರದ್ದು ಅಲ್ವೋ ಅನ್ನೋದು. ಆದರೆ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ, FIR ಕೂಡ ಆಗಿದೆ. ಅದರ ಆಧಾರದಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ ಪೊಲೀಸರು. ಮಹಿಳಾ ಆಯೋಗಕ್ಕೆ ದೂರ ಕೊಡೋದಕ್ಕೆ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂಥ ಸೌಮ್ಯ ರೆಡ್ಡಿ ಅವರು ಮಾತಾಡಿದ್ದಾರೆ. ಕೇಳ್ಕೊಂಬನ್ನಿ. ತಪ್ಪೆ, ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪೆ. ಸೊ ನಾನು ಏನು ಬಯಸ್ತೀನಿ ಅಂದರೆ, ಹಿಂದೆನೂ ಅಷ್ಟೇ ಅನೇಕ ಘಟನೆಗಳಿದೆ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ವಿಶೇಷವಾಗಿ ಈ ರೀತಿ ಮಾತಾಡೋದು ಒಬ್ಬ ಜವಾಬ್ದಾರಿ ಇರುವಂಥ ಒಬ್ಬ ಶಾಸಕರು ಈ ರೀತಿ ಮಾತಾಡಬಾರ್ದು. ಯಾಕಂದರೆ ರೋಲ್ ಮಾಡೆಲ್ ಅಂತ ಕರೀತಾರೆ. ಇಟ್ ಈಸ್ ಬ್ಯಾಡ್. ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ ಇಲ್ಲಿ ಮೈಕಲ್ಲಿ. ಸೊ ಸೂಕ್ತ ಕ್ರಮ ತಗೋಬೇಕು. ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪೆ. ಸೊ ನಾನು ಏನು ಬಯಸ್ತೀನಿ ಅಂದರೆ, ಹಿಂದೆನೂ ಅಷ್ಟೇ ಅನೇಕ ಘಟನೆಗಳಿದೆ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ವಿಶೇಷವಾಗಿ ಈ ರೀತಿ ಮಾತಾಡೋದು ಒಬ್ಬ ಜವಾಬ್ದಾರಿ ಇರುವಂಥ ಒಬ್ಬ ಶಾಸಕರು ಈ ರೀತಿ ಮಾತಾಡಬಾರ್ದು. ಯಾಕಂದರೆ ರೋಲ್ ಮಾಡೆಲ್ ಅಂತ ಕರೀತಾರೆ. ಇಟ್ ಈಸ್ ಬ್ಯಾಡ್. ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ ಇಲ್ಲಿ ಮೈಕಲ್ಲಿ. ಸೊ ಸೂಕ್ತ ಕ್ರಮ ತಗೋಬೇಕು. ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪೆ. ಸೊ ನಾನು ಏನು ಬಯಸ್ತೀನಿ ಅಂದರೆ, ಹಿಂದೆನೂ ಅಷ್ಟೇ ಅನೇಕ ಘಟನೆಗಳಿದೆ, ನಾನು ಅದ್ರ ಮಾಜಿ ಶಾಸಕಿ ಆಗಿರುವಂಥ ಕಾಂಗ್ರೆಸ್ನ ನಾಯಕಿ ಕೂಡ ಆಗಿರುವಂಥ ಸೌಮ್ಯ ರೆಡ್ಡಿ ಅವರು ಕೊಟ್ಟಂಥ ಹೇಳಿಕೆ ಇದು. ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ಅದರಲ್ಲೂ ಒಂದು ಸಮುದಾಯದವರನ್ನ ಅಥವಾ ಒಂದು ಜಾತಿಯ ವಿಚಾರವನ್ನು ಇಟ್ಟುಕೊಂಡು ಮಾತಾಡಿರೋದು ಅಕ್ಷಮ್ಯ ಅಪರಾಧ. ಅವರು ಬಳಸಿರುವಂಥ ಪದಗಳು ನಾವು ಹೇಳಕ್ಕೆ ಬರೋದಿಲ್ಲ, ಅಷ್ಟು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಆದರೆ ಆ ಆಡಿಯೋ ಯಾರ್ದು ಅಂತೇಳಿ ಕೇಳಿ ಬಂದಾಗ
ಗುತ್ತಿಗೆದಾರ ಆಗಿರುವಂಥ ಚೆಲುವರಾಜ್ ಅವರು ಆರೋಪ ಮಾಡಿದ್ದಾರೆ. ಅದು ಮುನಿರತ್ನ ಅವರೇ ಮಾತಾಡಿರುವಂಥ ಆಡಿಯೋ ಅಂತ ಅವ್ರು ಹೇಳಿದ್ದಾರೆ. ದೂರನ್ನು ಕೂಡ ಕೊಟ್ಟಿದ್ದಾರೆ. ವ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರನ್ನು ಆಧರಿಸಿ ಪೊಲೀಸರು